ವಿಶಸ್, ಉಗಾದಿ ಶುಭಾಶಯಗಳು ಅಂತ ನಾನು ಹಾಗೆ ಲೇಟಾಗಿ ಹೇಳ್ತೇನೆ. ಎಲ್ರಿಗೂ ಉಗಾದಿ ಹಬ್ಬ ಶುಭಾಶಯಗಳು, ಒಳ್ಳೆಯದಾಗಲಿ. ಈ ಪುನೀತ್ ನಿವಾಸ, ಇಲ್ಲಿ ಸಿನಿಮಾ ಟೈಟ್ಲಲ್ಲೇ ಪುನೀತ್ ಅಂದರೆ ಪವರ್ ಸ್ಟಾರ್, ನಿವಾಸ್ ಅಂದರೆ ಹೌಸ್, ಇಟ್ಸ್ ಎ ಪವರ್ ಹೌಸ್. ಪುನೀತ್ ನಿವಾಸ ಪವರ್ ಹೌಸ್ ಟೈಟ್ಲೇ ತುಂಬ ದೊಡ್ಡ ಅಟ್ರಾಕ್ಷನ್, ಟೈಟ್ಲಿಗೆ ತುಂಬ ಪವರ್ ಇದೆ. ಹಾಗಾಗಿ ಈ ಸಿನಿಮಾದ ಕತೆ, ಪಾತ್ರಗಳ ಬಗ್ಗೆ ನಿರ್ದೇಶಕರು ಯಾವ ರೀತಿ ಇರುತ್ತೆ ಕತೆ, ಯಾವ ರೀತಿ ಇರುತ್ತೆ ಅಂತ ಅವ್ರು ಹೇಳಿದ್ದಾರೆ. ಅವ್ರು ಹೇಳಿದ ಮುಗಿತು, ಬಟ್ ನಾನು ಹೆಚ್ಚಿಗೆ ಹೇಳೋ ಅವಶ್ಯಕತೆ ಇಲ್ಲ. ಬಟ್ ಒಂದು ನಾನು ಹೇಳಲೇಬೇಕು, ಯಾರ ಬಗ್ಗೆ? ನಿರ್ಮಾಪಕರ ಬಗ್ಗೆ. ನಮ್ಮ ನಿರ್ಮಾಪಕರು ಯಾವ ಥರ ಅಂದರೆ, ಪುನೀತ್ ರಾಜ್ಕುಮಾರ್ ಅವರ ಫ್ಯಾನ್ ಆಗಿರೋದು ಎಷ್ಟು ಮುಖ್ಯನೋ ಅಷ್ಟೇ ಅವರ ಗುಣನ ಅವರು ರೂಢಿಸ್ಕೊಂಡಿದ್ದಾರೆ. ಅವ್ರು ನಿಜವಾಗ್ಲೂ ಹೇಳ್ತೀನಿ, ಅವ್ರಿಗೆ ಯಾವುದೇ ರೀತಿಯ ಸ್ವಾರ್ಥ ಇಲ್ಲ. ಯಾಕೆ? ನಮ್ಮ ಮೋಹನ್ಗೆ ಅವ್ರು ಹೇಳ್ತಾರೆ, ಈ ಸಿನಿಮಾದಿಂದ ಏನು ಬಂದರೂ ಅಪ್ಪುಗೆ ಕೊಟ್ಬಿಡ್ತೀನಿ ಸರ್, ಏನು ಬಂದರೂ ನನಗೇನು ಬೇಡ. ಸಪೋಸ್ ಈ ಸಿನಿಮಾದಲ್ಲಿ ₹1 ನನಗೆ ಬೇಡ, ಏನು ಬರುತ್ತೆ ಎಲ್ಲ ಕೊಟ್ಬಿಡ್ತೀನಿ ಅನ್ನೋ ಒಂದು ದೊಡ್ಡ ಗುಣ. ಹಾಗಾಗಿ ಇಂಥ ಒಂದು ಸ್ವಾರ್ಥ ಇಲ್ಲದೆ ಈ ಸಿನಿಮಾನ ಮಾಡಿ, ಸಿನಿಮಾದಿಂದ ಏನೋ ಒಂದು ಅಪ್ಪು ಅಭಿಮಾನಿಗಳಿಗೆ ಅಪ್ಪುಗೆ ನಾನು ಏನು ಮಾಡಬೇಕು ಅನ್ನೋದೊಂದು ಗುಣ, ಪ್ರೀತಿ ಇಟ್ಕೊಂಡಿರೋದ್ರಿಂದ ಈ ಸಿನಿಮಾ ನಾನು ದೇವರಲ್ಲಿ ಏನು ಬಿಡ್ಕೋತೀನಿ ಅಂದರೆ, ಅವ್ರ ಕನಸು ನನಸಾಗಲಿ, ಸಿನಿಮಾ ಚೆನ್ನಾಗಿ ಓಡಲಿ, ಅಭಿಮಾನಿಗಳಿಗೆ ಮೆಚ್ಚಲಿ, ಇನ್ನೊಂದು 2-3 ಸಿನಿಮಾಗಳು ಅವ್ರು ಮಾಡೋ ಶಕ್ತಿ ಅವರಿಗೆ ಸಿಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಭಾವಿಸ್ತೀನಿ. ಹಾಗೆ ನನ್ನ ಸಿನಿಮಾದಲ್ಲಿ ನನ್ನ ಪಾತ್ರ ನಾನು ಹೇಳೋದು ಬೇಡ, ಒಂದು ಮುಖ್ಯ ಪಾತ್ರ ಅಂತ ಅಂದ್ಕೊಂಡಿದ್ದೀನಿ. ಈ ಸಿನಿಮಾ ನನಗೆ ಫಸ್ಟ್ ಕತೆ ಹೇಳಿದ್ದು 3 ವರ್ಷದ ಕೆಳಗೆ. ನನ್ನ ಮೋಹನ್ ಬಂದು ಒಂದು ಕ್ಯಾರೆಕ್ಟರ್, ಒಂದು ಕತೆ ಹೇಳಿದ್ರು, ಚೆನ್ನಾಗಿತ್ತು, ಅದು ಹಾಗೆ ಮಾಡೋಣ ಹೀಗೆ ಮಾಡೋದು. ಮತ್ತೆ ಬಂದರು, ಕತೆ ಚೇಂಜ್ ಮಾಡಿದ್ರು, ಮತ್ತೆ ಬಂದರು, ಕತೆ ಚೇಂಜ್ ಮಾಡಿದ್ರು. ಸರಿ, ಆಮೇಲೆ ನಾನು ಶೂಟಿಂಗಲ್ಲಿದ್ದ ಒಂದಿನ ಬಂದು ಕತೆ ಹೇಳಿದರು. ನನಗೆಲ್ಲೋ ನನ್ನ ಪಾತ್ರ ಇಷ್ಟ ಆಗಲಿಲ್ಲ ಅಷ್ಟಾಗಿ. ನಾನು ಯೋಚನೆ ಮಾಡಿದೆ, ನಾನು ಸ್ವಲ್ಪ ಪ್ರೆಸ್ ಹೇಳಿದ್ದೆ, ಅಪ್ಪು ಜೊತೆ ನಾನು ಆ್ಯಕ್ಟ್ ಮಾಡಬೇಕಾಗಿತ್ತು. ರಾಘಣ್ಣ ಹೇಳಿದ ಮಾತು ಅದು ಅಂತ ಒಂದು ಅವಕಾಶ ಸಿಕ್ಕಲಿಲ್ಲ ನನಗೆ. ಅಟ್ಲೀಸ್ಟ್ ಅವ್ರು ಟೈಟ್ ಇರೋ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕು ಅಂತ. ಆಯ್ತು ಸರ್, ನೀವು ಒಂದು ಸೀನ್ ಕೊಟ್ಟರು ಮಾಡ್ತೀನಿ ಹೋಗಿ ಅಂತೆ. ಬಟ್ ಅದು ನಾನು ಅಂದ್ಕೊಳ್ಳೋಕ್ಕಿಂತ ಹೆಚ್ಚಾಗಿ ಕೂತ್ಕೊಂಡು ಆ ಪಾತ್ರನ ಚೆನ್ನಾಗಿ ಡೈರೆಕ್ಟ್ರು, ಪ್ರೊಡ್ಯೂಸರ್ ಬರೆದು ತೆರೆ ಮೇಲೆ ತಂದಿದ್ದಾರೆ. ಓಕೆ, ಐ ಆಮ್ ಹ್ಯಾಪಿ. ನನಗೆ ಇಷ್ಟ ಆಯಿತು ನನ್ನ ಪಾತ್ರ. ಜೊತೆಗೆ ನಮ್ಮೆಲ್ಲ ಸಿನಿಮಾದ ಎಲ್ಲ ಕಲಾವಿದರು ಚೆನ್ನಾಗಿ ಮಾಡಿದ್ದಾರೆ. ಈ ಸಿನಿಮಾದ ಎಲ್ಲ ವಿಭಾಗದಲ್ಲಿ ಪ್ರತಿಯೊಬ್ಬರು ತಂತ್ರಜ್ಞರಾಗ್ಬೋದು, ಕಲಾವಿದರಾಗ್ಬೋದು, ಅವರವರ ಜವಾಬ್ದಾರಿನ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ. ಎಲ್ರಿಗೂ ಮತ್ತೊಮ್ಮೆ ಶುಭಾಶಯ ಹೇಳ್ತಾ, ಈ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಯಶಸ್ಸು ಸಿಗಲಿ ಅಂತ ನಾನು ಬಯಸ್ತಾ, ನಮ್ಮ ನಾಗೇಂದ್ರಣ್ಣ PRO ಅವ್ರ ಕೆಲಸ ಮಾತ್ರ ಅಲ್ಲ, ಬೇರೆ ರೀತಿಯಲ್ಲೂ ಸಜೆಷನ್ ಕೊಟ್ಕೊಂಡು ಹೆಜ್ಜೆಗಳನ್ನ ಹಾಕಿಸ್ತಾ ಇದ್ದಾರೆ. ಹಾಗಾಗಿ ಅವರು ಕೂಡ ಒಂದು ತುಂಬ ಹೃದಯದ ಧನ್ಯವಾದಗಳು ಹೇಳ್ತಾ, ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ವಂದಿಸ್ತಾ, ಗ್ರೀವಸ್ ವಾಸಣ್ಣರು ಕೂಡ ನಮಸ್ಕಾರಗಳನ್ನ ಹೇಳ್ತಾ ನನ್ನ ಸದ್ಯಕ್ಕೆ ಎರಡು ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಮತ್ತೊಂದು ವಿಶೇಷ ಮೋಹನ್ ಅವ್ರ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಹೆಮ್ಮೆ ಪಡ್ತೀನಿ. ಈ ಚಿತ್ರಕ್ಕೆ ಸಾಮಾನ್ಯವಾಗಿ ಯಾವುದಾರ ಕನ್ಸ್ಟ್ರಕ್ಷನ್ ಆಗ್ತಾ ಇರೋವಂಥ ಬಿಲ್ಡಿಂಗಲ್ಲಿ ಆ ಹಂತವನ್ನು ಶೂಟ್ ಮಾಡಿ ಮ್ಯಾಚ್ ಮಾಡೋದು ನೋಡಿದ್ದೀರ. ಆದರೆ ಕಸ್ತೂರಿ ನಿವಾಸ ಸಿನಿಮಾಕ್ಕಾಗಿಯೇ ಒಂದು ಮನೆಯನ್ನು ಕಟ್ಟಿತಾ ಇದ್ದಾರೆ, ಕಟ್ಟಿ ಕೊಡ್ತಾ ಇದ್ದಾರೆ ಒಬ್ಬರಿಗೆ ಅನ್ನೋದ್ರಿಂದ ಅದು ಹೆಮ್ಮೆಯ ವಿಷಯ. ಸೊ ತಂಡದಿಂದ ಒಂದು ಚಿಕ್ಕ ಚಪ್ಪಾಳೆ ಇರಲಿ ಮೋಹನ್. ಪುನೀತ್ ನಿವಾಸ್ ಸರ್, ಅದೇ ಬರುತ್ತೆ ಬಾಯಿಗೆ. ಆಮೇಲೆ ಸಿನಿಮಾಗೆ ಇನ್ನೊಂದು ಬೆನ್ನೆಲುಬು ಅಂದರೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ರೂಪಕರ್. ನಾವು ಸಿನಿಮಾ ಸ್ಟಾರ್ಟ್ ಮಾಡೋ 1 ಸಾಂಗ್ ಅಂತ ಸ್ಟಾರ್ಟ್ ಮಾಡಿದ್ವಿ, 2 ಸಾಂಗ್ ಆಯಿತು, 3 ಸಾಂಗ್ ಆಯಿತು, 4 ಸಾಂಗ್ ಆಯಿತು. ನಿಜವಾಗ್ಲೂ ಇವ್ರ ಬಗ್ಗೆ ಹೇಳಿದ್ರೆ ತುಂಬ ಸೀನಿಯರ್ ಮ್ಯೂಸಿಕ್ ಡೈರೆಕ್ಟರ್. ಈ ಸಿನಿಮಾಕ್ಕೆ ಬಹಳ ಚೆನ್ನಾಗಿ, ಬಹಳ ಪ್ರೀತಿಯಿಂದ ಇನ್ವಾಲ್ವ್ ಆಗಿ ಸಾಂಗ್ಗಳನ್ನ ಮಾಡಿದ್ದಾರೆ. ಒಂದು ಮದರ್ ಸೆಂಟಿಮೆಂಟ್ ಸಾಂಗ್ ನಾಳೆ ಭಾಳ ದೊಡ್ಡ ಮಟ್ಟದಲ್ಲಿ ಯಶಸ್ಸು ಆಗ್ಬೋದು ಅಂತ ನಾನು ಭಾವಿಸಿದ್ದೀನಿ. ಥ್ಯಾಂಕ್ ಯು ಕೃಪಾಕರ್. ಎಲ್ಲರಿಗೂ ನಮಸ್ಕಾರ, ನಾನು ಶ್ರೇಯಸ್. ಪಾತ್ರದಲ್ಲಿ ಪಾತ್ರ ನನ್ನ ಪಾತ್ರ. ಈ ಸಿನಿಮಾದಲ್ಲಿ ಕೆಲಸ ಮಾಡೋ ಮೂಲಕ ನಾನು ಮೂಲತಃ ರಂಗಭೂಮಿಯಿಂದ ಬಂದವನು. ಈ ಸಿನಿಮಾ ಮಾಡ್ತಾ ಮಾಡ್ತಾ ಕಲಿಯೋದಕ್ಕೆ ತುಂಬ ಅವಕಾಶ ಬಂದಿದೆ. ಜಮ್ ಶಿವು ಸರ್ ಆಗಿರ್ಬೋದು, ನಮ್ಮ ನಾಗೇಂದ್ರ ಸರ್ ಆಗಿರ್ಬೋದು, ಮೋಹನ್ ಸರ್ ಆಗಿರ್ಬೋದು, ಬಾಲು ಸರ್ ಆಗಿರ್ಬೋದು, ಇವರೆಲ್ಲರೂ ನನ್ನ ಪಾತ್ರನ ತಿದ್ದಿ ಹೇಗೆ ಒಂದು ಕಲೆನ ಶಿಲೆ ಹಾಗೆ ಮಾಡ್ತಾರೋ, ಕಲ್ಲನ್ನು ಶಿಲೆ ಆಗಿ ಮಾಡ್ತಾರೋ ಆ ಥರ ನನ್ನನ್ನು ಶೇಪ್ ಕೊಟ್ಟಿದ್ದಾರೆ. ಒಬ್ಬ ಕಲಾವಿದನ್ನ ಹೊರಗೆ ತಂದಿದ್ದಾರೆ ಅಂತ ಅನ್ಕೊಂತೀನಿ. ಇದರಿಂದ ನಾವು ಎಷ್ಟು ಪಡ್ಕೊಂತೀವೋ ಗೊತ್ತಿಲ್ಲ, ಕೊಡೋದಂತೂ ತುಂಬ ಜಾಸ್ತಿ ಇದೆ. ಇದಿಷ್ಟು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಐಶ್ವರ್ಯ. ಇದು ಪುನೀತ್ ನಿವಾಸ ನನ್ನ ಡೆಬ್ಯೂ ಮೂವಿ ಅಂತಲೇ ಹೇಳ್ಬೋದು. ನನ್ನ ಪಾತ್ರ ಈ ಸಿನಿಮಾದಲ್ಲಿ ಬಂದು ಮಲ್ಲು ಏನು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವ್ರನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡು ಕೆಲಸ ಮಾಡಕ್ಕೆ ಹೊರಟಿರ್ತಾನೆ. ಅದನ್ನು ಅಚೀವ್ ಮಾಡೋಕ್ಕೆ ಅವನ ಹತ್ರ ಏನೋ ರಿಸೋರ್ಸಸ್ ಇರಲ್ಲ. ಸೊ ಆ ರಿಸೋರ್ಸಸ್ನ ನಾನು ಪ್ರೊವೈಡ್ ಮಾಡಿ ಅವನಿಗೆ ಸಪೋರ್ಟ್ ಮಾಡೋವಂತಹ ಕ್ಯಾರೆಕ್ಟರ್. ಸ್ಟಾರ್ಟಿಂಗಲ್ಲಿ ತುಂಬ ನರ್ವಸ್ ಆಗಿದೆ, ಯಾಕಂದರೆ ಇದು ನನ್ನ ಫಸ್ಟ್ ಮೂವಿ ಆ್ಯಂಡ್ ಈ ಸಿನಿಮಾದಲ್ಲಿ ನಂಗೆ ಯಾರು ಅಂದರೆ ಯಾರೂ ಗೊತ್ತಿರಲಿಲ್ಲ.
ಬಟ್ ನಾಗೇಂದ್ರ ಸರ್ ಆಗಿರ್ಬೋದು, ಮೋಹನ್ ಸರ್, ಅಭಿಜಿತ್ ಸರ್, ಜಮ್ಶಿವು ಸರ್, ಜಗ್ಗಿ ಸರ್ ಎಲ್ಲರೂ ತುಂಬ ಸಪೋರ್ಟ್ ಮಾಡಿದರು. ನನ್ನಲ್ಲಿ ಏನಿದೆ ನಾನು ಬೆಸ್ಟ್ ಕೊಡೋ ಹಾಗೆ ಅವರೇ ಮಾಡಿದ್ದು. ಸೊ ಥ್ಯಾಂಕ್ ಯು ಸೋ ಮಚ್. ಇದು ನನ್ನ ಫಸ್ಟ್ ಮೂವಿ, ಇದು ಯಾವಾಗಲೂ ನಂಗೆ ಸ್ಪೆಷಲ್ ಆಗಿರುತ್ತೆ. ಥ್ಯಾಂಕ್ ಯು. ಪುನೀತ್ ನಿವಾಸ ಅತ್ಯಂತ ಶ್ರೇಷ್ಠವಾದಂತಹ ಚಿತ್ರ. ಏಕೆಂದರೆ ನಾನು ರಾಜ್ಕುಮಾರ್, ಶಿವಣ್ಣ, ರಾಘಣ್ಣ, ಪುನೀತು ಈ 4 ತಲೆಮಾರಿನ ಹೀರೋಗಳ ಜೊತೆಗೆ ಆ್ಯಕ್ಟ್ ಮಾಡಿದ್ದೆ. ಪರಶುರಾಮದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಜೊತೆಗೆ ಆ್ಯಕ್ಟ್ ಮಾಡಿದಾಗ ಪುನೀತ್ ಬಾಲನಟನಾಗಿ ಇದರಲ್ಲಿ ಆ್ಯಕ್ಟ್ ಮಾಡಿದರು. ಆಮೇಲೆ ಅವ್ರ ಜೊತೆಗೆ ಸುಮಾರು 4-5 ಚಿತ್ರಗಳಲ್ಲಿ ಆ್ಯಕ್ಟ್ ಮಾಡಿದೆ. ಈ ಒಂದು ಪುನೀತ ನಿವಾಸ ಈ ಚಿತ್ರದಲ್ಲೂ ಕೂಡ ಪ್ರಮುಖವಾದಂಥ ಒಂದು ಪಾತ್ರವನ್ನು ನಮ್ಮ ಮೋಹನ್ ಅವರು ಹಾಗೂ ನಾಗೇಂದ್ರ ಪ್ರಸಾದ್, ಅಭಿಜಿತ್ ಎಲ್ಲರೂ ಸೇರಿ ಕೊಟ್ಟಿದ್ದಾರೆ. ಇದರಲ್ಲಿ ನಾನು ಸುಬ್ಬಣ್ಣ ಜೊತೆಗೆ ಮಾಡಿದ್ದೀನಿ. ಕತೆ ಪ್ರಾರಂಭ ಆಗೋದೇ ನಮ್ಮ ಪಾತ್ರದ ಮೂಲಕ, ಕತೆ ಹೇಳ್ತೀವಿ, ಕೊನೆಗೆ ಚಿತ್ರ ಮುಗಿಯೋದು ನಮ್ಮ ಮೂಲಕ. ಒಂದು ಪ್ರಮುಖವಾದಂಥ ಪಾತ್ರವನ್ನು ಮಾಡಿದ್ದೀವಿ. ಇಂತಹ ಒಂದು ಪಾತ್ರವನ್ನು ಕೊಟ್ಟಂಥ ನಿರ್ಮಾಪಕರಾದ ಮೋಹನ್ ಅವರಿಗೆ ಈ ಚಿತ್ರ ಗೆಲ್ಲಬೇಕು. ಯಾಕೆಂದರೆ ಪುನೀತ್ ಅವ್ರ ಹೆಸರು ಎಲ್ಲಿದೆಯೋ ಅಲ್ಲೆಲ್ಲ ಗೆಲುವು ಗ್ಯಾರಂಟಿ. ನಮ್ಮ ಪವರ್ ಸ್ಟಾರ್ ಪುನೀತ್ ಅವರ ಒಂದು ಆಶೀರ್ವಾದ ಎಲ್ಲರ ಮೇಲೂ ಇದೆ. ಹಾಗೆ ನಮ್ಮ ಕರ್ನಾಟಕ ಜನರ ಸಂಪೂರ್ಣ ಆಶೀರ್ವಾದ ಪುನೀತ್ ಮೇಲಿದೆ. ಅವರು ನಮ್ಮ ಎಲ್ಲರ ಹೃದಯ ದೇಗುಲದಲ್ಲಿ ಶಾಶ್ವತವಾದ ಒಂದು ನೆಲೆಯನ್ನು ಇಟ್ಕೊಂಡಿದ್ದಾರೆ ಪುನೀತ್ ಅವರು. ಈ ಚಿತ್ರ ತುಂಬ ಚೆನ್ನಾಗಿ ಬಂದಿದೆ. ಮೊನ್ನೆ ಅಷ್ಟೇ ಡಬ್ಬಿಂಗ್ ಮಾಡಿ ಬಂದೆ. ಇದರಲ್ಲಿ ಹಲವಾರು ಜನ ಉತ್ತಮವಾದಂಥ ತಂತ್ರಜ್ಞರು, ನಟರು, ಹಿರಿಯ ನಟರು, ಕಿರಿಯ ನಟರು ಎಲ್ಲರೂ ಕೆಲಸ ಮಾಡಿದ್ದಾರೆ. ಇಡೀ ಚಿತ್ರತಂಡಕ್ಕೆ ತಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಅಭಿಮಾನ ಇರಲಿ, ಚಿತ್ರ ಯಶಸ್ಸುಗೊಳಿಸಲಿ ಅಂತ ನಾನು ತಮ್ಮೆಲ್ಲರ ಪರವಾಗಿ ಕೇಳ್ಕೊತಾ ಇದ್ದೀನಿ. ನಾನು ಪುನೀತ್ ನಿವಾಸ ಅಂತ ಹೆಸರಿಡೋದಕ್ಕೆ ಕಾರಣ ಏನಂದರೆ, ನಾನು ಶೂಟಿಂಗ್ ಟೈಮಲ್ಲಿ ನಾನು ಪ್ರೆಸ್ ಮೀಟಲ್ಲಿ ಹೇಳಿದ್ದೀನಿ, ಒಂದು ರಾತ್ರಿ 3 ಗಂಟೆಯಲ್ಲಿ ಸೂರ್ಯೋದಯ ಹುಟ್ಟುವ ಟೈಮಲ್ಲಿ ಪುನೀತ್ ನಿವಾಸ ಅಂತ ಒಂದು ಹೂವು, ಅದಕ್ಕೆ ಮುಂಚೆನೇ ಒಂದು ಹೆಸರಿಟ್ಟಿದೆ ಅಪ್ಪು ಬಗ್ಗೆ ಇರಲಿ. ಆದರೆ ಆ ಟೈಟಲ್ ಇಮಿಡಿಯೇಟಾಗಿ ನಾನು ರಿಜಿಸ್ಟ್ರೇಷನ್ ಮಾಡಿದರೆ 3 ತಿಂಗಳು ನಾನು ಬಂತು. ಜನವರಿಯಲ್ಲಿ ಮಾಡಿದ್ದು 2021 ಜನವರಿ 13ನೇ ತಾರೀಕು ಮಾರ್ಚ್ ಬಂತು. ಅದಕ್ಕೆ ನಮ್ಮ ಮುರಳಿಯವ್ರ ತಂದೆ ಚಿನ್ನೇಗೌಡರು ತುಂಬ ಸಾಥ್ ಕೊಟ್ಟು ಆ ಟೈಟಲ್ನ ಕೈ ಕೊಟ್ಟರು. ನಾನು ಆ ಟೈಟಲ್ ಮೇಲೆ ಸಿನಿಮಾ ಮಾಡಬೇಕು ಅಂತ ಭಾಳ ಯೋಚನೆ ಮಾಡಿದೆ. ಬರಲೇ ಇಲ್ಲ ನನಗೆ. ಕೊನೆಗೆ ಕಥೆನೇ ಬರಲಿಲ್ಲ. ಕತೆ ಒಂದು 50 ಥರ ಪುನೀತ್ ನಿವಾಸ ಕತೆ ಮಾಡಿದೆ. ಮತ್ತು ಕತೆ ಎಲ್ಲೋ ಹೋಗ್ತಾ ಇದೆ, ಬಟ್ ನಿವಾಸ ಇಲ್ಲವೇ ಇದೆ. ನನಗೆ ನಿವಾಸದ ಒಳಗಡೆ ಕತೆ ಬೇಕು, ಅದು ಬರೋವರೆಗೂ ನಾನು ಮಾಡಲ್ಲ ಅಂತೇಳಿ ತೀರ್ಮಾನ ಮಾಡಿದೆ. 3 ವರ್ಷ ಭಾಳ ಸಫಲ ಆದೆ. ಯಾಕೆ ಬರ್ತಾ ಇಲ್ಲ. ಆದರೆ ಅದು ಬರದೇ ಇರೋದಕ್ಕೆ ಕಾರಣ ಇದೆ, ಅದು ಹೇಳ್ಬಿಡ್ತೀನಿ. ಯಾಕಂದರೆ ಮನಸ್ಸು ಬಿಚ್ಚಿ ಹೇಳಬೇಕು. ನಾನು ಒಂದು ಚಾಲೆಂಜ್ ಮಾಡಿದ್ದೆ ಡೈರೆಕ್ಟ್ರಿಗೆ. 1.25 ಕೋಟಿ ಹಾಕಿ ಸಿನಿಮಾ ಮಾಡಿದೆಯಾ, ಒಂದಿನ ನಾನು 10 ಲಕ್ಷದಲ್ಲಿ ಒಂದು ಸಿನಿಮಾ ತೋರಿಸ್ತೀನಿ, ಬದುಕಿದ್ರೆ ಒಂದು ಸಿನಿಮಾ ತೋರಿಸ್ತೀನಿ, ಅದನ್ನು ನೀನು ನೋಡು ಅಂತ ಹೇಳಿದೆ. ನನ್ನ ತಮ್ಮನಿಗೆ ಕೋಪ ಬಂತು, ಕೋಪದಲ್ಲಿ ಹೇಳಿದೆ. ಆದರೆ 6 ರೂಪಾಯಿ ಕೂಲಿ ಕೆಲಸ ಮಾಡಿ 1 ರೂಪಾಯಿ ಇಟ್ಕೊಂಡು ಆ 1 ರೂಪಾಯಿಗೆ ಎಷ್ಟು ಬೆಲೆ ಅದು, ಆ ಬೆಲೆ ಭಾಳ ಬೆಲೆ ಇದು. ನನ್ನ ಮ್ಯೂಸಿಕ್ ಜರ್ನಿಯಲ್ಲಿ ಸಿಕ್ಕಿರ್ತಕ್ಕಂಥ ಒಂದು ವಿಶೇಷವಾದ ಚಿತ್ರ. ಚಿತ್ರದಲ್ಲಿ ಒಟ್ಟು 4 ಸಾಂಗ್ ಇದೆ. ಮೊದಲಿಗೆ ಒಂದೇ ಸಾಂಗ್ ಇದ್ದಿದ್ದು, ಎರಡನೇದಾಯಿತು ಅದು ಒಂದು ತಾಯಿ ಸಾಂಗಿಗೆ ಅಭಿಜಿತ್ ಸರ್ ಹೇಳಿದ್ರು. ಆ ಸಾಂಗಲ್ಲಿ ನಾನು ಅಭಿಜಿತ್ ಸರ್ ಅವ್ರಿಗೆ ಮೋಹನ್ ಸರ್ ಹತ್ರ ಕೇಳಿಕೊಂಡು ಅವರೇ ಹೇಳಲಿ, ಯಾಕಂದರೆ ಅವರು ಹಿಂದೆ ಗೊತ್ತಿರ್ಬೇಕು ನಿಮ್ಗೆ ಅಕ್ಷರಮಾಲೆ ಅಲ್ಲೆಲ್ಲ ಅಭಿಜಿತ್ ಸರ್ ತುಂಬ ವಿಶೇಷವಾಗಿ ಸಿಂಗಿಂಗು ತುಂಬ ಚೆನ್ನಾಗಿ ಮಾಡ್ತಿದ್ರು. ಇದಕ್ಕಿಂತ ಮುಂಚೆ ನಾನು ಒಂದು ಸಾಂಗ್ ಆಡಿಸಿದ್ದೆ, ಸಮರಸಿಂಹ ನಾಯಕ ಅಭಿಜಿತ್ ಸರ್ ಪ್ರೊಡ್ಯೂಸರ್ ಆ್ಯಂಡ್ ಡೈರೆಕ್ಟರ್ ಮಾಡಿದ್ರು. ಸಿನಿಮಾದಲ್ಲಿ ಪ್ರೊಡಕ್ಷನ್ ಹೌಸ್ ಅವರದ್ರಲ್ಲೇ ಒಂದು ಸಾಂಗ್ ಆಡಿಸಿದ್ದೆ. ಹಾಗಾಗಿ ಮೋಹನ್ ಸರ್ನ ಕೇಳಿಕೊಂಡೆ,
ಮಾಡಿಸಿ ಸರ್ ಇದೊಂದು ಸಾಂಗ್ ಆಡಿಸಿ ಅಂತ ಅವರು ಕೂಡ ಒಪ್ಕೊಂಡು ಒಂದು ವಿಶೇಷವಾದ ಟಾಯ್ ಸಾಂಗ್ನ ಅಭಿಜಿತ್ ಸರ್ ವಾಯ್ಸಲ್ಲಿ ನೀವೆಲ್ಲ ಕೇಳ್ಬೋದು. ಹಾಗೆ ಇನ್ನೊಂದು ಸಾಂಗ್ ಯಾಕೆ ಡೆಡಿಕೇಟ್ ಮಾಡಿದೆ ಅಂತಂದರೆ, ನಾನು ಅಣ್ಣವರು ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆಯಲ್ಲಿ ನಾನು ಕೆಲಸ ಮಾಡಿದ್ದೀನಿ. ನನ್ನ ಅದೃಷ್ಟ ಮ್ಯೂಸಿಕ್ ಡೈರೆಕ್ಷನ್ ಈಗ ಬಂದಿರೋರು ಇದರಲ್ಲೆಲ್ಲ ನಾನೇ ಅದೃಷ್ಟವಂತ ಅಂತ ಹೇಳ್ಕೊಂಡೆ. ಮೀಸು ಚಿಗುರ್ದಾಗ ಅಂತ ಒಂದು ಚಿತ್ರ ಪ್ರವೀಣ್ ನಾಯ್ಕ್ ಅವ್ರ ಚಿತ್ರದಲ್ಲಿ ಮಾಡಿದ್ದೆ. ಪುನೀತ್ ಸರ್ ಜೊತೆ ಅವರು ನನ್ನ ಸಾಂಗ್ ಆಡಬೇಕಿತ್ತು, ಸಿಕ್ಕಿರಲಿಲ್ಲ ಚಾನ್ಸು. ಸೊ ಹಾಗೆ ಈ ಚಿತ್ರದಲ್ಲಿ ನನಗೊಂದು ಅವಕಾಶ ಸಿಕ್ತು. ಆ ಟೈಟ್ಲ್ ಅಡಿಯಲ್ಲಿ ಪುನೀತ್ ಸರ್ಗೆ ಒಂದು ಡೆಡಿಕೇಟ್ ಮಾಡೋಣ ಅಂತೇಳಿ ಡಿಸ್ಕಷನ್ ಮಾಡಿದೆ. ಐ ವಾಂಟ್ ಟು ಡೆಡಿಕೇಟ್ ಒಂದು ಸಾಂಗ್ ಫಾರ್ ಪುನೀತ್ ಸರ್ಗೆ ಅಂತ. ಸೊ ಅದೊಂದು ಡೆಡಿಕೇಶನ್ ಇರ್ತಕ್ಕಂಥ ಒಂದು ಸಾಂಗ್ ಇದೆ. ಸೊ ಎಂಟೈರ್ ಟೀಮ್, ಅಭಿಜಿತ್ ಸರ್ ಆ್ಯಂಡ್ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರ್ತಕ್ಕಂಥ ಗಂಡಸಿ ಸದಾನಂದ ಸ್ವಾಮಿ ಸರ್ ಆ್ಯಂಡ್ ಡೈರೆಕ್ಟ್ರು ವಿಶೇಷವಾಗಿ ಚಿತ್ರಣ ಮಾಡಿದ್ದಾರೆ ಸಿನಿಮಾದಲ್ಲಿ. ಮೋಹನ್ ಸರ್ ಅವರ ವಿಶೇಷ ಅಭಿಮಾನಿ ಪುನೀತ್ ಸರ್ ಅವ್ರಿಗೆ. ಈ ಚಿತ್ರದಿಂದ ಅವ್ರಿಗೆ ತುಂಬ ಒಳ್ಳೆಯದಾಗಲಿ, ಅಭಿಜಿತ್ ಸರ್ ಅವ್ರಿಗೆ ಹಾಗೂ ಎಂಟೈರ್ ಎಲ್ಲ ಕಲಾವಿದರಿಗೆ, ಟೆಕ್ನಿಷಿಯನ್ಸ್ಗೆ ಎಲ್ಲರಿಗೂ ಒಳ್ಳೆಯದಾಗಲಿ. ಕರಿಸುಬ್ಬ ಸರ್ ಇದ್ದಾರೆ ಚಿತ್ರದಲ್ಲಿ. ಸೊ ಎಲ್ಲರೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಧನ್ಯವಾದಗಳು. ಸುಬ್ಬಣ್ಣ. ಎಲ್ಲರಿಗೂ ನಮಸ್ಕಾರ. ಮೋಹನ್ ನನಗೆ ಸುಮಾರು ಒಂದು 10 ವರ್ಷದಿಂದ ನಾನು ಪರಿಚಯ. ಅವರ ಸಂಜೀವ ಸಿನಿಮಾ ಪ್ರೊಡಕ್ಷನ್ಗೋಸ್ಕರ ಮಾತಾಡೋಕೆ ಬಂದಾಗ ನಾನು ಪರಿಚಯ. ಅದಾದಮೇಲೆ ಅದು ರಿಲೀಸ್ ಆಯಿತು. ದುರದೃಷ್ಟವಶಾತ್ತು ಆ ಸಿನಿಮಾ ಸರಿಯಾಗಿ ಅವ್ರ ಕೈ ಹಿಡಿಯಲಿಲ್ಲ. ಮತ್ತೆ ಕಷ್ಟಪಟ್ಟು ಇಷ್ಟಪಟ್ಟು ಸುಮಾರು ಒಂದು 10 ವರ್ಷಗಳ ಕಾಲ ಯೋಚಿಸಿ ಪುನೀತ್ ನಿವಾಸ ಅಂತ ಒಂದು ಒಳ್ಳೆ ಟೈಟಲ್ ಇಟ್ಟು ಸಿನಿಮಾ ಮಾಡ್ತಾ ಇದ್ದಾರೆ. ಇದು ಅವಾಗ ಸಿಕ್ಕಿದಾಗಲೇ ಹೇಳೋರು, ಅಣ್ಣ ಒಂದು ಒಳ್ಳೆ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಇದೆ, ನೀವು ಮಾಡಬೇಕು ಅಂತ. ಇತ್ತೀಚೆಗೆ ನನ್ನ ಭಾಗದ ಚಿತ್ರೀಕರಣ, ನಾನು ಮತ್ತು ಶಂಕರ್ ಭಟ್ ಅಭಿನಯಿಸಿದ ನನ್ನ ಭಾಗದ ಚಿತ್ರೀಕರಣ ಮುಗೀತು. ಭಾಳ ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟ್ರು. ಈಗ ಟ್ರೈಲರಲ್ಲಿ ನನ್ನನ್ನು ತೋರಿಸ್ತಿಲ್ಲ, ಬಹುಶಃ ಏನೋ ಸಸ್ಪೆನ್ಸ್ ಇಟ್ಟಿದ್ದಾರೆ. ಇಡೀ ಪುನೀತ್ ನಿವಾಸದ ಕಥೆಯನ್ನು ಹೇಳುವಂಥ ಒಬ್ಬ ನಿರ್ಮಾಪಕನ ಪಾತ್ರ. ನಾನು ಹಲವಾರು ಸಿನಿಮಾ ಮಾಡಿ ಸೋತು ಹೋಗಿರ್ತೀನಿ. ಗೆಳೆಯ ಬರ್ತಾನೆ, ಗೆಳೆಯನಿಗೆ ಹೇಳ್ತೀನಿ ಈತೊಂದು ಕತೆ ಕೊನೆಯದಾಗ ನಾನು ಮಾಡ್ತೀನಿ, ನೀನು ಕೇಳು ಅಂದ್ಬಿಟ್ಟು. ಮೋಹನ್ ಅವರ ಮನದಾಸೆನೂ ಅದೇ ಇರಬೇಕು. ನನ್ನ ಮೂಲಕ ಅವರ ಪಾತ್ರನ ಮಾಡಿಸಿದ್ದಾರೆ ಅಂತ ನಾನಾದರೂ ಅಂದ್ಕೊಳ್ತೀನಿ. ಇಡೀ ತಂಡ ಶ್ರಮ ಪಟ್ಟಿದೆ. ಗೆಳೆಯ ನಾಗೇಂದ್ರ ನಿರ್ದೇಶಕರು, ಅವೆಲ್ಲ ಒಂದೇ ಏರಿಯಾದಲ್ಲಿ ಹುಟ್ಟಿ ಬೆಳೆದವರು. ಅವರು ತುಂಬ ಕನಸುಗಳನ್ನು ಹೊತ್ತು ಚಿತ್ರರಂಗಕ್ಕೆ ಬಂದವರು. ಈ ಚಿತ್ರವನ್ನು ಭಾಳ ಇಷ್ಟಪಟ್ಟು ಕಷ್ಟಪಟ್ಟು, ನಾನು ಈ ಮಾತನ್ನ ಯಾವಾಗಲೂ ಹೇಳ್ತಾ ಇರ್ತೇನೆ. ಏಕೆಂದರೆ ಪ್ರತಿಯೊಬ್ಬರು ಇಷ್ಟಪಟ್ಟು, ಇನ್ಕ್ಲೂಡಿಂಗ್ ಮೀ, ಚಿತ್ರರಂಗಕ್ಕೆ ಇಷ್ಟಪಟ್ಟು ಬಂದಿದ್ವಿ, ಏನೇನೋ ಆಗಬೇಕು ಅಂತ ಅಂದ್ಬಿಟ್ಟು ಕನಸುಗಳನ್ನ ಹೊತ್ಕೊಂಡು. ಆದರೆ ಕಷ್ಟಪಟ್ಟು ಪ್ರೊಡಕ್ಷನ್ಗಳು ಮಾಡಿದ್ದೀವಿ. ಯಾವೊಬ್ಬ ನಿರ್ಮಾಪಕನೂ ಸುಲಭವಾಗಿ ಪ್ರೊಡಕ್ಷನ್ ಮಾಡೋಕ್ಕೆ ಆಗೋದಿಲ್ಲ. ಯಾಕಂದರೆ ನಾನು ಒಂದು 5 ಚಿತ್ರ ನಿರ್ಮಿಸಿರೋನು, ನನಗೆ ಅದರ ಅನುಭವ ಆಗಿದೆ. ಇಲ್ಲೂ ಒಬ್ಬರು ನಿರ್ಮಾಪಕರಿದ್ದಾರೆ. ಸೊ ಹೀಗಾಗಿ ಪುನೀತ್ ನಿವಾಸ ಒಳ್ಳೆ ಸಂದೇಶಗಳನ್ನು ಹೇಳುವಂಥ ಒಂದು ಸಿನಿಮಾ. ಇಷ್ಟಂತೂ ನಾನು ಹೇಳಬಲ್ಲೆ. ಒಳ್ಳೆಯ ಮೌಲ್ಯಗಳನ್ನು ಕಟ್ಕೊಡುವಂಥ ಒಂದು ಸಿನಿಮಾ. ಕರ್ನಾಟಕ ದೇವರು. ಭಾಳಷ್ಟು ಸತಿ ಅಪ್ಪು ಸಿಕ್ಕಿದಾಗ ಅಪ್ಪಾಜಿ ಅಂತಿದ್ದೆ. ಗೊತ್ತಾಯ್ತು ನೆಕ್ಸ್ಟ್ ಸಿನಿಮಾದಲ್ಲಿ ಮಾಡಿಸ್ತೀನಿ ಅನ್ನೋರು. ನೆಕ್ಸ್ಟ್ ಸಿನಿಮಾ ಖಂಡಿತ ಅಪ್ಪಾಜಿ ಅನ್ನೋರು. ಅದು ಆಸೆ ಈಡೇರಲಿಲ್ಲ. ಸೊ ಅಭಿಜಿತ್ ಹೇಳಿದಾಗೆ ನನಗೂ ಈ ಪುನೀತ್ ನಿವಾಸದಲ್ಲಿ ಆ್ಯಕ್ಟ್ ಮಾಡೋಂಥ ಆಸೆ ಅಪ್ಪು ಈಡೇರಿಸಿದ್ದಾರೆ ಅಂತ ನಾನಾದರೂ ಭಾವಿಸ್ತೀನಿ. ಚಿತ್ರ ಯಶಸ್ವಿ ಆಗಬೇಕು. ಅದಕ್ಕೆ ಮಾಧ್ಯಮದ ಮಿತ್ರರು ನಿಮ್ಮ ಸಹಕಾರ ಹೆಚ್ಚಾಗಬೇಕು. ಮೋಹನ್ಗೆ ಒಳ್ಳೆಯದಾಗಲಿ, ಇಡೀ ತಂಡಕ್ಕೆ ಒಳ್ಳೆಯದಾಗಲಿ. ನಮಸ್ಕಾರ. ನಾನು ವಿಠಲ್ ಅಂತ. ಈ ಪುನೀತ್ ನಿವಾಸ ಅನ್ನೋ ಚಿತ್ರದಲ್ಲಿ ಮಲ್ಲು ಅಂತ ಒಂದು ಪಾತ್ರ ಮಾಡ್ತಾ ಇದ್ದೀನಿ. ನಾನು ಮೊದಲು ಸಿನಿಮಾ ಶೂಟಿಂಗ್ ಮಾಡ್ಬೇಕಾದ್ರೆ ಏನು ತುಂಬ ಬ್ಲ್ಯಾಂಕ್ ಆಗಿದ್ದೆ. ಸಿನಿಮಾ ಯಾವ ರೀತಿ ಇದೆಯೋ ಏನೋ ಅಂತ. ಶೂಟಿಂಗ್ ಮಾಡ್ತಾ ನನಗೆ ಪಾತ್ರದ ಬಗ್ಗೆ ಸ್ವಲ್ಪ ಐಡಿಯಾ ಬಂತು. ಒಬ್ಬ ಪುನೀತಿನ ಒಬ್ಬ ಡೈಹಾರ್ಡ್ ಫ್ಯಾನ್, ಅಂದರೆ ಒಬ್ಬ ಅಭಿಮಾನಿ. ಅವನು ಪುನೀತ್ ರಾಜ್ಕುಮಾರ್ ಅವರು ಮಾಡಿರೋಂಥ ಎಷ್ಟೋ ದಾನ ಧರ್ಮಗಳನ್ನ ಆದರ್ಶವಾಗಿ ಇಟ್ಕೊಂಡು
ಅವನ ಜೀವನದಲ್ಲಿ ಹೇಗೆ ಅದನ್ನು ಅಳವಡಿಸ್ಕೊಂಡು ಒಳ್ಳೆ ಗುಣಗಳನ್ನ ಹಿಡ್ಕೊತಾನೆ ಅನ್ನೋದು ನನ್ನ ಪಾತ್ರದ ಒಂದು ಇಂಟ್ರೊಡಕ್ಷನ್ ಅಂತ ನಾನು ಭಾವಿಸಿದ್ದೀನಿ. ಈ ಸಿನಿಮಾ ನಾನು ನೋಡಿರೋ ಮಟ್ಟಿಗೆ ನನಗೆ ಗೊತ್ತಿರೋ ಹಾಗೆ ತುಂಬ ಒಳ್ಳೆ ಯಶಸ್ಸು ಕಾಣಬೇಕು ಅನ್ನೋದನ್ನ ನಾನು ಬಯಸ್ತೀನಿ. ನಾನು ದೇವರ ಹತ್ರನೂ ಅದನ್ನೇ ದಿನ ಬೇಡ್ಕೊತಾ ಇರೋದು. ಒಳ್ಳೇದಾಗಲಿ, ಈ ಸಿನಿಮಾಗೆ ಒಳ್ಳೇದಾಗಲಿ ಅಂತ ನಾನು